ರಾಜ್ಯದಲ್ಲೂ 20-30 ಲಕ್ಷ ಜನ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮುಖವಾಡದ ಸಿಎಂ ಊರಿನವರಿಗೆಲ್ಲ ನಾಮ ಹಾಕುವಂತ ವ್ಯಕ್ತಿ ಅಂತ ಕಿಡಿಕಾರಿದ್ದಾರೆ. ಇದೇ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಹಣೆಯ ತುಂಬಾ ವಿಭೂತಿ ಇರುತ್ತೆ ಅಂತ ಹೇಳಿಬಿಟ್ಟು ವಿಪಕ್ಷ ನಾಯಕ ಲೇವಡಿ ಮಾಡಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆ ಜೋರಾಗಿ ನಡೀತಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತು. ಇದನ್ನ ವಿಪಕ್ಷಗಳು ಹಲವಾರು ಬಾರಿ ಜರೆದಿದ್ವು ಕಾಂಗ್ರೆಸ್ ಸರ್ಕಾರವನ್ನ. ಅವರಿಗೆ ಬೇಕಾಬಿಟ್ಟಿಯಾಗಿ ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ 20-30 ಲಕ್ಷ ಜನ ಅಕ್ರಮ ಬಾಂಗ್ಲಾ ವಲಸಿಗರು ಇರೋದು ನಿಜ ಅಂತ ಹೇಳ್ಬಿಟ್ಟು ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮುಖವಾಡದ ಸಿಎಂ, ಅವರು ಮುಖವಾಡ ಹಾಕೊಂಡಿರುವಂತದ್ದು, ಅವರು ಊರಿನವರಿಗೆಲ್ಲ ನಾಮ ಹಾಕುವಂತ ವ್ಯಕ್ತಿ. ಡಿಕೆ ಶಿವಕುಮಾರ್ ಹಣೆಯ ತುಂಬಾ ವಿಭೂತಿ ಇರುತ್ತೆ ಅಂತ ವಿಪಕ್ಷ ನಾಯಕ ಲೇವಡಿ ಮಾಡಿದ್ದಾರೆ. ಆದ್ರೆ ಹೃದಯ ತುಂಬಾ ಬಾಂಗ್ಲಾ ವಲಸಿಗರ ಮೇಲೆ ಪ್ರೀತಿ ಇರುತ್ತೆ. ಯಾಕಂದ್ರೆ ಅವ್ರು ಹೇಳಿದವರಿಗೆ ಓಟು ಒತ್ತಾರಲ್ಲ, ಹಾಗಾಗಿ ಅವರಿಗೆ ಬಾಂಗ್ಲಾ ವಲಸಿಗರ ಮೇಲೆ ಪ್ರೀತಿ ಇರುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಸದ್ಯ ಬಾಂಗ್ಲಾ ವಲಸಿಗರಿಗೆ ಮತದಾನದ ಹಕ್ಕು ಕೊಡೋಕೆ ಸರ್ಕಾರ ಮುಂದಾಗಿದೆ. ಸರ್ಕಾರ ಶಾಶ್ವತ ವಾಸ ದೃಢೀಕರಣ ಪತ್ರ ಆದೇಶವನ್ನ ರದ್ದು ಮಾಡಬೇಕು ಅಂತ ಆರ್ ಅಶೋಕ್ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಶಾಶ್ವತ ವಾಸ ದೃಢೀಕರಣ ಪತ್ರ ಕೊಡುವ ಹಕ್ಕು ರಾಜ್ಯ ಸರ್ಕಾರಕ್ಕಿಲ್ಲ, ಆ ಹಕ್ಕನ್ನ ಕಾಂಗ್ರೆಸ್ ಸರ್ಕಾರ ಕೊಡುವಂತಿಲ್ಲ ಅಂತ ಹೇಳಿ ಮತ್ತೆ ತಿಳಿ ಹೇಳಿದ್ದಾರೆ. ಸದ್ಯ ಸಿದ್ದರಾಮಯ್ಯ ಆಡಳಿತದಲ್ಲಿ ಮೂಡಾ ಸೈಟ್ ಮಾಡ್ಕೊಂಡಿದೆ, ದೊಡ್ಡ ಸಾಧನೆ. ನಾವು ಗಮನಿಸಿದ್ವಿ ಮೂಡಾ ಹಗರಣ ಎಷ್ಟು ದೊಡ್ಡ ಸದ್ದು ಮಾಡ್ತು ರಾಜ್ಯ ರಾಜಕೀಯದಲ್ಲಿ ಅಂತ ಹೇಳ್ಬಿಟ್ಟು. ಈಗ ಇದು ಅದಕ್ಕೆ ಮತ್ತೊಂದು ಹಿಡಿದಂತ ಕೈಗನ್ನಡಿ. ಬಾಂಗ್ಲಾ ವಲಸಿಗರನ್ನ ಕರೆತಂದು 20-30 ಲಕ್ಷ ಬಾಂಗ್ಲಾ ವಲಸಿಗರು ಇಲ್ಲಿದ್ದಾರೆ. ಸೊ ಅವರನ್ನ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಒಳಗೂಡಿಸಿ ಅವರಿಗೆ ಶಾಶ್ವತ ದೃಢೀಕರಣ ಕೊಡೋದೇನು, ಅವರಿಗೆ ನಮ್ಮ ಕರ್ನಾಟಕದ ಮತ ಚಲಾವಣೆಯ ಹಕ್ಕು ಕೊಡೋದೇನು, ಈ ಎಲ್ಲ ಆಯಾಮದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್ ಮುಖವಾಡ ಹಾಕಿಕೊಂಡಿರುವಂತಹ ಮುಖ್ಯಮಂತ್ರಿ, ಅವರು ಹೆಸರಿಗೆ ಮಾತ್ರ ನಮ್ಮ ಕರ್ನಾಟಕದವರನ್ನ ಎತ್ತಿ ಹಿಡಿಯೋದು, ಅದರ ಹೃದಯ ತುಂಬಾ ಇರೋದು ಬಾಂಗ್ಲಾ ವಲಸಿಗರು ಅಂತ ಹೇಳಿಬಿಟ್ಟು ಲೇವಡಿ ಮಾಡಿದ್ದಾರೆ ವಿಪಕ್ಷ ನಾಯಕ. ಟೆಂಡರ್ ಸರ್ಕಾರ ಅಂತ ಹೇಳಿ ಆರ್ ಅಶೋಕ್ ಮತ್ತೊಂದು ರೀತಿ ವಾಗ್ದಾಳಿ ನಡೆಸಿದ್ದಾರೆ. 2.5 ವರ್ಷಕ್ಕೆ ಡಿಕೆ ಶಿವಕುಮಾರ್ ಟೆಂಡರ್ ಮಾಡ್ಕೊಂಡಿದ್ದಾರೆ. ನೋಡಿ, 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ನಿರ್ವಹಿಸಿ ಆಯಿತು. 2.5 ವರ್ಷ ಈಗ ಡಿಕೆ ಶಿವಕುಮಾರ್ ಟೆಂಡರ್ ತೆಗೆದುಕೊಂಡಿದ್ದಾರೆ ಅಂತ ಇಲ್ಲಿ ಮತ್ತೆ ತಮಾಷೆಯ ಮಾತನ್ನ ಆಡಿದ್ದಾರೆ. ಸದ್ಯ ಈ ಸರ್ಕಾರ ಇನ್ನು 1.5 ವರ್ಷ ಕೂಡ ಉಳಿಯೋದು ಬಹಳ ಅನುಮಾನ ಅಂತ ಕಾಣುತ್ತೆ. 1.5 ವರ್ಷದಲ್ಲಿ ಇನ್ನೊಬ್ಬರು ಕೂಡ ಸಿಎಂ ಆಗಬಹುದು ಅಂತ ಹೇಳ್ಬಿಟ್ಟು ಆರ್ ಅಶೋಕ್ ಇಲ್ಲಿ ಜರೆದಿದ್ದಾರೆ. ಸದ್ಯ ಡಿಕೆ ಶಿವಕುಮಾರ್ ಅಂದ್ರೆ ಟೆಂಡರ್ ಸಿಎಂ ಅಂತ ಹೇಳ್ಬಿಟ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಇಲ್ಲಿ ಮತ್ತೆ ನಗೆಗಡಲಲ್ಲಿ ತೇಲಿಸಿರುವಂತದ್ದು. ಸದ್ಯ ರಾಹುಲ್ ಗಾಂಧಿ ಹಾಕಿದಂತ ಟೆಂಡರ್ ಅನ್ನ ಡಿಕೆ ಶಿವಕುಮಾರ್ ಖರೀದಿ ಮಾಡಿದ್ದಾರೆ ಅಷ್ಟೇ. ಹಣ ಕೊಡ್ತೀವಿ ಅಂತ ಹೈಕಮಾಂಡ್ಗೆ ಹೇಳಿ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಾರೆ. ಇದು 60% ಸರ್ಕಾರ ಅಂತ ಹೇಳ್ಬಿಟ್ಟು ವಿಪಕ್ಷ ನಾಯಕ ಇಲ್ಲಿ ತಮಾಷೆಯನ್ನ ಮಾಡಿರುವಂತದ್ದು. ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸ್ತಾ ಇರುವಂತದ್ದು ಇದೇ ಮೊದಲಲ್ಲ. ಹಲವಾರು ವಿಚಾರಗಳ ಕುರಿತಂತೆ, ಹಲವಾರು ಅಭಿವೃದ್ಧಿಗಳ ವಿಚಾರ ಕುರಿತಂತೆ ಆರ್ ಅಶೋಕ್ ಸರಾಗವಾಗಿ ವಾಗ್ದಾಳಿಯನ್ನ ನಡೆಸ್ತಾನೆ ಬರ್ತಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸರಣಿ ಆರೋಪಗಳನ್ನ ಈಗ ಮಾಡ್ಕೊಂಡು ಬಂದಿರುವಂತದ್ದು. ಈಗ ಮೈಸೂರಿನಲ್ಲಿ ಮಾತನಾಡಿದ್ರು ಆರ್ ಅಶೋಕ್. ರಾಜ್ಯದಲ್ಲಿ ಏನೀಗ ಎಸ್ಐಆರ್ ಪ್ರಕ್ರಿಯೆ ಬಹಳ ವೇಗವಾಗಿ ಸಾಗ್ತಾ ಇದೆ, ಅದು ಕೂಡ ಎಸ್ಐಆರ್ ಪ್ರಕ್ರಿಯೆನ ಮನೆ ಮನೆಗೆ ಹೋಗಿ ಮಾಡಿ ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಈ ಬೂತ್ ಮಟ್ಟದ ಅಧಿಕಾರಿಗಳನ್ನ ತನ್ನ ಕೈಗೊಂಬೆಯಾಗಿ ಮಾಡಿಕೊಂಡು ಅವ್ರು ಹೇಳಿದ ರೀತಿ ಅಲ್ಲಿ ಇರುವಂತಹ ಮಾನದಂಡಗಳನ್ನ ಕೈಬಿಟ್ಟು ಗುಂಪು ಗುಂಪಾಗಿ ನೀವು ಅಲ್ಲಿ ಮಸೀದಿಗಳಿಗೆ ಹೋಗಿ, ಮಂದಿರಗಳಿಗೆ ಹೋಗಿ, ಬೆಟ್ಟದ ಮೇಲೆ ಕುತ್ಕೊಂಡು ಎಸ್ಐಆರ್ ಮಾಡಿ ಎಂಬರ್ಥ ರೀತಿಯಲ್ಲಿ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಹಿಂದೆಯೂ ಆರ್ ಅಶೋಕ್ ಕಿಡಿಕಾರಿದ್ರು. ಸದ್ಯ ಈಗ ರಾಜ್ಯದಲ್ಲಿ ಇರುವಂತಹ 20-30 ಲಕ್ಷ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಟೀಕಿಸಿದ್ದಾರೆ ಕೂಡ. ಮತ್ತೆ ಡಿಕೆ ಶಿವಕುಮಾರ್ ಮುಖವಾಡದ ಸಿಎಂ, ಅವರು ನಿಜವಾದ
ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಲ್ಲ, ಅವರು ಮುಖವಾಡ ಹಾಕಿಕೊಂಡಿರುವಂತಹ ಮುಖ್ಯಮಂತ್ರಿ ಅಂತ ಕೂಡ ಲೇವಡಿ ಮಾಡಿದ್ದಾರೆ. ಮತ್ತೆ ಹೃದಯ ತುಂಬಾ ಕನ್ನಡಿಗರಿಲ್ಲ, ಇರುವಂತದ್ದು ಬಾಂಗ್ಲಾ ವಲಸಿಗರ ಮೇಲಿನ ಪ್ರೀತಿ ಹೃದಯಲ್ಲಿ ಇದೆ ಅಂತ ಹೇಳಿದ್ದಾರೆ. ಸದ್ಯ ಬಾಂಗ್ಲಾ ವಲಸಿಗರಿಗೆ ಮತದಾನದ ಹಕ್ಕು ನೀಡುವ ಉದ್ದೇಶದಿಂದ ಸರ್ಕಾರ ಶಾಶ್ವತ ವಾಸ ದೃಢೀಕರಣ ಪತ್ರ ಕೂಡ ಕೊಡೋಕೆ ಮುಂದಾಗಿದೆ ಅಂತ ಹೇಳಿಯೂ ಆರೋಪಿಸಿದ್ದಾರೆ. ಅಂಥ ಆದೇಶವನ್ನ ಕೂಡಲೇ ಹಿಂಪಡಿಬೇಕು. ಶಾಶ್ವತ ವಾಸ ದೃಢೀಕರಣ ಪತ್ರ ನೀಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ, ಅದನ್ನ ನೀವು ಹೇಗೆ ಕೊಡ್ತೀರಾ ಅಂತ ಹೇಳಿಯೂ ಪ್ರಶ್ನೆ ಮಾಡಿದ್ದಾರೆ. ಸದ್ಯ ಸಿದ್ದರಾಮಯ್ಯ ಆಡಳಿತದ ಏಕೈಕ ಸಾಧನೆ ಮೂಡಾ ಸೈಟ್ ಹಗರಣ, ಬಹಳ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಂತಹ ಪ್ರಕರಣ. ಈ ರೀತಿಯಾಗಿ ಟೀಕಿಸಿದ್ರು ಆರ್ ಅಶೋಕ್. ಸದ್ಯ ಸರ್ಕಾರದ ವಿರುದ್ಧ ಮತ್ತಷ್ಟು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಇದು ಟೆಂಡರ್ ಸರ್ಕಾರ ಇರುವಂತದ್ದು. ಸಿದ್ದರಾಮಯ್ಯನವರು ಕೂಗಿದಾಗ 2.5 ವರ್ಷ ಟೆಂಡರ್ ಕೊಟ್ಟರು. ಈಗ ಡಿಕೆ ಶಿವಕುಮಾರ್ ಕೂಗಿದ್ದಾರೆ, ಅವ್ರಿಗೆ 2.5 ವರ್ಷ ಟೆಂಡರ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಲೇವಡಿ ಮಾಡಿದ್ದಾರೆ. ಮತ್ತೆ ಈ ಸರ್ಕಾರ ಇನ್ನಿರೋದು 1.5 ವರ್ಷ ಅಷ್ಟೇ, ಅದು ಕೂಡ ಉಳಿಯೋದು ಅನುಮಾನ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಅವಧಿಯಲ್ಲಿ ಮತ್ತೊಬ್ಬರು ಕೂಡ ಸಿಎಂ ಆಗಬಹುದು ಅಂತ ಹೇಳಿಬಿಟ್ಟು ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಸದ್ಯ ಡಿಕೆ ಶಿವಕುಮಾರ್ ಅಂದ್ರೆ ಟೆಂಡರ್ ಸಿಎಂ. ರಾಹುಲ್ ಗಾಂಧಿ ಹಾಕಿದ ಟೆಂಡರ್ ಅನ್ನ ಡಿಕೆಶಿ ಖರೀದಿಸ್ತಾರೆ, ಹಣ ಕೊಡ್ತೀನಿ ಅಂತ ಹೇಳ್ತಾರೆ ಹೈಕಮಾಂಡ್ಗೆ. ಈ ರೀತಿಯಾಗಿ ಹೇಳಿ ಸಿಎಂ ಆಗಿದ್ದಾರೆ. ಇದು 60% ಸರ್ಕಾರ ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ.